ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಹೆಣ್ಣು ಗಂಡಿನ ಮದುವೆಗೆ ಹೊಂದಾಣಿಕೆ ಜಾತಕ ಮ್ಯಾಚಿಂಗ್ಗೆ ಬಂದಿದೆ. ಯಾವ ರೀತಿ ಜಾತಕ ಹೊಂದಾಣಿಕೆ ಆಗುತ್ತದೋ ಆಗಲ್ವೋ, ಜಾತಕದಲ್ಲಿ ಏನೇನು ಲೋಪದೋಷಗಳಿದೆ, ಜಾತಕದಲ್ಲಿ ಲೋಪದೋಷ ಇಲ್ಲ ಅಂದರೆ ಮಾತ್ರನೇ ನಾವು ಗಣಕೂಟಗಳು ಅಂದರೆ ವಧುವರರ ಸಾಲಾವಳಿಯಲ್ಲಿ ನೋಡಬೇಕಾಗ್ತದೆ. ಜಾತಕದಲ್ಲಿ ಏನಾದರೂ ಲೋಪದೋಷಗಳು ಬಂದರೆ, ಯಾವುದಾದ್ರೂ ಗ್ರಹ ದೋಷನೋ, ಮಾಂಗಲ್ಯ ದೋಷನೋ, ಸಪ್ತಮ ಭಾವ ದೋಷನೋ, ಕುಜದೋಷನೋ ಅಥವಾ ಸರ್ಪದೋಷನೋ ಬಂದರೆ ಯಾವುದೇ ಕಾರಣಕ್ಕೂ ಆ ಶಾಂತಿ ಕರ್ಮಗಳನ್ನ ಮುಗಿಸ್ಕೊಂಡೇ ಮದುವೆಗೆ ಮುಂದೋಗಬೇಕಾಗ್ತದೆ. ಹಾಗಾಗಿ ಫಸ್ಟು ಎರಡು ಗಂಡು ಹೆಣ್ಣಿನ ಜಾತಕಗಳ ವಿಮರ್ಶೆ ಮಾಡಿದಾಗ ಯಾವ್ಯಾವ ರೀತಿ ಒಂದು ಯೋಗ ಇದೆ, ಅದು ಲೋಪದೋಷಗಳು ಯಾವ ರೀತಿ ಇದೆ, ಅದನ್ನು ಮ್ಯಾಚ್ ಆಗುತ್ತಾ, ಹೆಣ್ಣಿಗೂ ಗಂಡಿಗೂ ಕುಂಡಲಿ ಮ್ಯಾಚ್ ಆಗ್ತಾ ನೋಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ಸೇ ಸಾಲಾವಳಿ ನೋಡಿಕೊಂಡು ಆಮೇಲೆ ಮದುವೆಗೆ ಮುಂದುವರಿಯತಕ್ಕಂಥದ್ದು. ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ಲು, ಎರಡು ಕುಂಡ್ಲಿ ತೊಗೊಬಂದಿದ್ದೀನಿ ನನ್ನ ಹತ್ರ ಬಂದಿರತಕ್ಕಂಥದ್ದು ಎಕ್ಸಾಂಪಲ್ಲು. ನೋಡಿ, ಇವ್ರದ್ದು ಬಂದು ಇಲ್ಲಿ ಹುಡುಗಂದು ಧನುರ್ ಲಗ್ನ ಬರ್ತದೆ, ಹುಡುಗಿದು ಕನ್ಯಾ ಲಗ್ನ. ನೋಡಿ, ಹುಡುಗಿ ಜಾತಕದಲ್ಲಿ ಕನ್ಯಾ ಲಗ್ನ ಬರ್ತದೆ, ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ 3ನೇ ಪಾದ ಬರ್ತದೆ, ಮಕರ ರಾಶಿ ಬರ್ತದೆ. ಸೊ ಲಗ್ನಾಧಿಪತಿ ಆಗಿರತಕ್ಕಂಥವನು ಬುಧ ಇಲ್ಲಿ 4ರಲ್ಲಿ ಕೇಂದ್ರ ಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ, ವಿದ್ಯಾಸ್ಥಾನ, ಮಾತೃಸ್ಥಾನ ಅಂತ ಏನು ಕರಿತೀವಿ, ಈ ಭಾವದಲ್ಲಿ ಬುಧ ಇರತಕ್ಕಂಥದ್ದು, ಲಗ್ನಾಧಿಪತಿ ಇರತಕ್ಕಂಥದ್ದು ತುಂಬ ಉತ್ತಮವಾದಂಥ ಯೋಗ ಇದು. ನೋಡಿ, ಲಗ್ನಾಧಿಪತಿ ಹುಡುಗಿ ಜಾತಕದಲ್ಲಿ ಲಗ್ನ ಕನ್ಯಾ ಲಗ್ನ ಆಗಿ ಲಗ್ನಾಧಿಪತಿ 4ನೇ ಮನೆಯಲ್ಲಿ ಧನುರ್ ರಾಶಿಯಲ್ಲಿ ವಿದ್ಯಾಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ, ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬುಧ ಗ್ರಹಗೆ ಅತ್ಯುತ್ತಮವಾದಂಥ ಒಂದು ವಿದ್ಯಾಭ್ಯಾಸ, ಒಂದು ಶಿಸ್ತಿನ ಜೀವನ, ಒಂದು ಡಿಸಿಪ್ಲಿನ್ ಆಗ್ತಕ್ಕಂಥ ಒಂದು ಕ್ಯಾರೆಕ್ಟರು, ಬುದ್ಧಿವಂತಿಕೆ, ನಾಲೆಜ್ ಎಲ್ಲ ಈ ಜಾತಕ ವ್ಯಕ್ತಿಗೆ ಇರ್ತದೆ. ಅಂದರೆ ಹೆಣ್ಣಿನ ಹುಡುಗಿ, ಈ ಹುಡುಗಿಗೆ ಖಂಡಿತವಾಗ್ಲೂ ಎಲ್ಲ ಗುಣಲಕ್ಷಣಗಳು ಬುಧನಿಂದ ಬರ್ತದೆ. ಈ ಥರ ಒಂದು ಭಾವ ಇದ್ದಾಗ ಈ ಲಗ್ನಕ್ಕೆ ಸಪ್ತಮ ದಾಂಪತ್ಯ ವಿಚಾರ ನೋಡಬೇಕಾದ್ರೆ ನಾವು ಸಪ್ತಮ ಭಾವ ನೋಡಬೇಕು, ಮತ್ತು ಮಾಂಗಲ್ಯಕಾರಕ ಕುಜಾನ್ ನೋಡಬೇಕು. ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ಗುರು 7ನೇ ಮನೆಯಾದಿಗೂ ಅಧಿಪತಿಯಾಗಿ 4ನೇ ಮನೆಗೂ ಅಧಿಪತಿಯಾಗಿ ಗುರು ಹತ್ತರಲ್ಲಿರ್ತಕ್ಕಂಥದ್ದು, ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು. ಹತ್ತರಲ್ಲಿ ಗುರು ಇಟ್ಕೊಂಡು ಲಗ್ನಾಧಿಪತಿ ಬುಧನ್ನೇ ನೋಡ್ತಾ ಇದ್ದಾನೆ. ಬುಧ ಇಲ್ಲಿ ಲಗ್ನಾಧಿಪತಿಗೂ 10ನೇ ಮನೆಗೂ ಅಧಿಪತಿಯಾಗಿ 4ರಲ್ಲಿ ಇರ್ತಕ್ಕಂಥದ್ದು. ಆ ಒಂದು 4ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಅಂದರೆ ಇಲ್ಲಿ ಯಾವ ಥರ ಒಂದು ಯೋಗ ಉಂಟಾಗಿದೆ ಅಂದರೆ ಪರಿವರ್ತನಾ ಯೋಗ. ಗುರುಗ್ರಹ ಬುಧನ ಮನೆಯಲ್ಲಿರ್ತಕ್ಕಂಥ 10ನೇ ಮನೆಯಲ್ಲಿ, ಆ ಬುಧನ ಮನೆ 4ನೇ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಪರಿವರ್ತನಾ ಯೋಗದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಗುರುವಿಗೆ ಇಲ್ಲಿ 4 ಮತ್ತು 7 ಕೇಂದ್ರ ಸ್ಥಾನಗಳು, ಈ 4, 7ರ ಕೇಂದ್ರ ಸ್ಥಾನಗಳು ಮತ್ತು ಗುರುವಿಗೆ 10ರಲ್ಲಿ ಕೂತಿರೋದ್ರಿಂದ ಕೇಂದ್ರಾಧಿಪತ್ಯ ದೋಷ ಬರ್ತದೆ ಗುರುವಿಗೆ. ಸೊ ಆಗಿದ್ದಾಗ ಏನಾಗ್ತದೆ, ಇಲ್ಲಿ ಲಗ್ನಾಧಿಪತಿನೇ ನೋಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಸ್ಟಾರ್ಟಿಂಗ್ ಮದುವೆ ಆದರೆ, ಈ ಜಾತಕದ ವ್ಯಕ್ತಿಯ ಮದುವೆ ಆದರೆ ಗಂಡು ಹೆಣ್ಣಿಗೆ, ಹುಡುಗ ಹುಡುಗಿಗೂ ಒಂದಷ್ಟು ಮನಸ್ತಾಪಗಳು, ಈಗೋ ಅಹಂಕಾರ ಅನ್ನೋದು, ನಾನು ದರ್ಪ ಅನ್ನೋದು ಗಂಡನಿಂದ ಹುಡುಗಿಯಿಂದ, ಮತ್ತು ಒಂದಷ್ಟು ವಿಚಾರಗಳಲ್ಲಿ ಜಗಳಗಳಾಗ್ತಕ್ಕಂಥ ಒಂದು ಚಾನ್ಸಸ್ ಬರುತ್ತೆ. ಇಲ್ಲಿ ಗುರು ಕೇಂದ್ರ ಸ್ಥಾನದಲ್ಲಿ ಇದು ಶುಭಗ್ರಹ ಆಗಿ ಲಗ್ನಾಧಿಪತಿ ನೋಡಿದ್ರೂ ಸಹ ಆ ಕೇಂದ್ರಾಧಿಪತ್ಯ ದೋಷಗಳಿಂದ ಆ ರೀತಿ ಒಂದು ಸಣ್ಣ ಒಂದು ಸಮಸ್ಯೆ ಉಂಟಾಗ್ತದೆ. ನಂತರ ಅದು ಕ್ರಮೇಣ ಹಂತವಾಗಿ ಸರಿ ಹೋಗ್ತದೆ. ಇಲ್ಲಿ ಜಾತಕದಲ್ಲಿ ಸಪ್ತಮಾಧಿಪತಿ ಗುರು ತುಂಬ ಸ್ಟ್ರಾಂಗ್ ಆಗಿ ಹತ್ತರಲ್ಲಿರ್ತಕ್ಕಂಥದ್ದು, ಎಜುಕೇಷನ್ ಮಾಡಿರ್ತಕ್ಕಂಥ ಹುಡುಗ ಮತ್ತು ಒಳ್ಳೆ ಉದ್ಯೋಗದಲ್ಲಿ ಎಜುಕೇಷನ್ ಇರತಕ್ಕಂಥ ಹುಡುಗನೇ ಜಾತಕದ ವ್ಯಕ್ತಿಗೆ, ಈ ಹುಡುಗಿಗೆ ಸಿಗ್ತಾನೆ. ಅಲ್ಲೇ ಮಾಂಗಲ್ಯ ಕಾರಕನಾಗಿರ್ತಕ್ಕಂಥವನು ಕುಜ, ಇಲ್ಲಿ 3ನೇ ಮನೆಗೂ ಅಷ್ಟಮಾಧಿಪತಿಗೂ ಆಗಿರ್ತಕ್ಕಂಥ ಕುಜ ಹುಡುಗಿ ಜಾತಕದಲ್ಲಿ 11ರಲ್ಲಿ ನೀಚ ಆಗಿರ್ತಕ್ಕಂಥದ್ದು. ಕುಜ 11ರಲ್ಲಿ ನೀಚ ಆಗಿದ್ದಾನೆ, ಮಾಂಗಲ್ಯ ಕಾರಕ. ಆ 11ನೇ ಮನೆ ಅಧಿಪತಿ ಚಂದ್ರ ಪಂಚಮದಲ್ಲಿ ಇದ್ಕೊಂಡು ಕುಜನ್ನೇ ನೋಡ್ತಾ ಇರೋದ್ರಿಂದ ಆ ನೀಚ ಆಗಿರ್ತಕ್ಕಂಥಕ್ಕೆ ಭಂಗ ಆಗ್ತದೆ. ಆ ಕುಜನಿಗೆ ಸ್ವಲ್ಪ ಇಲ್ಲಿ ಬಲ ಬರ್ತದೆ. ಯಾಕಂದರೆ ಕುಜ ಶನಿ ಕುಜ ಮತ್ತು ಚಂದ್ರ ಒಬ್ಬರನ್ನೊಬ್ಬರು ನೋಡೋದ್ರಿಂದ ಶಶಿಭಂಗಳ ಯೋಗ ಉಂಟಾಗ್ತದೆ. ಸೊ ಚಂದ್ರ ತನ್ನ ಸ್ವಂತ ಮನೆಯೇ ನೋಡ್ತಾ ಇದ್ದಾನೆ, ಅಲ್ಲಿರ್ತಕ್ಕಂಥ ಕುಜನ್ನೇ ನೋಡ್ತಾ ಇರೋದ್ರಿಂದ ಆ ಚಂದ್ರನ ದೃಷ್ಟಿ ಕುಜನ ಮೇಲೆ ಆಗಿದ್ದು ಆ ನೀಚತ್ವ ಭಂಗಕ್ಕೆ ಸ್ವಲ್ಪ ಸಂಪೂರ್ಣ ಭಂಗ ಆಗೋದಿಲ್ಲ, ಒಂದು ಅರ್ಧ ಪ್ರಮಾಣ ಆದರೂ ಭಂಗ ಆಗುತ್ತೆ, ಸ್ವಲ್ಪ ಬಲ ಬರುತ್ತೆ ಕುಜನಿಗೆ. ಆ ದೋಷ ಸ್ವಲ್ಪ ಮಾಂಗಲ್ಯಕ್ಕೆ ಉಂಟಾಗ್ತಕ್ಕಂಥ ದೋಷ ಪ್ರಮಾಣ ಹಂತವಾಗಿ ಕಡಿಮೆ ಆಗ್ತದೆ. ಸೊ ಹಂಗಾಗಿ ಹುಡುಗಿಯ ಜಾತಕದಲ್ಲಿ ಹುಡುಗನ ಒಂದು ವಿಚಾರ ನೋಡೋದಾದ್ರೆ ತುಂಬ ಸ್ಟ್ರಾಂಗ್ ಆಗಿದೆ. ಹುಡುಗ ಎಜುಕೇಷನ್ ಮಾಡಿರ್ತಕ್ಕಂಥವನು, ಕೆಲಸದಲ್ಲಿರ್ತಕ್ಕಂಥ ಹುಡುಗನೇ ಸಿಗ್ತಾನೆ. ಸ್ವಲ್ಪ ಅಹಂಕಾರ, ದರ್ಪ, ಈಗೋ, ತುಂಬ ಅತಿ ಆಸೆ, ದುಡ್ಡು ವ್ಯಾಮೋಹ ಇರ್ತಕ್ಕಂಥ ಹುಡುಗ ಸಿಗ್ತಾನೆ. ಆ ವಿಚಾರಗಳು ಸ್ವಲ್ಪ ಹುಡುಗಿಗೆ ಮನಸ್ತಾಪಗಳು, ಜಗಳಗಳು ಬರ್ತದೆ. ಅದು ಬಿಟ್ಟರೆ ಇನ್ನೆಲ್ಲ ರೀತಿಯ ಒಂದು ಶ್ರೀಮಂತ ಯೋಗ ಹುಡುಗನ ಕಡೆಯಿಂದ ಹುಡುಗಿಗೆ ಸಿಗ್ತಕ್ಕಂಥ ಫೆಸಿಲಿಟಿ ಜಾತಕದಲ್ಲಿದೆ. ಹುಡುಗಿನೂ ಸಹ ಎಜುಕೇಷನ್ ಮಾಡ್ತಕ್ಕಂಥ ಯೋಗ, ಎಲ್ಲ ರೀತಿಯ ಯೋಗಗಳು ಚೆನ್ನಾಗಿದೆ. ಸೊ ಹಂಗಾಗಿ ಹುಡುಗಿಯ ಜಾತಕದಲ್ಲಿ ಒಳ್ಳೆ ಮದುವೆ ಯೋಗ, ಒಳ್ಳೆ ಹುಡುಗ ಸಿಗ್ತಕ್ಕಂಥ ಯೋಗ, ಎಜುಕೇಷನ್ ಮಾಡಿರ್ತಕ್ಕಂಥವನು, ಕೆಲಸದಲ್ಲಿ ಇರ್ತಕ್ಕಂಥ ಹುಡುಗನೇ ಸಿಗ್ತಾನೆ. ಒಂದು ದಾಂಪತ್ಯ ಯೋಗ ತುಂಬ ಚೆನ್ನಾಗಿದೆ. ಆದರೆ ಗಂಡ ಹೆಂಡತಿ ಮಧ್ಯೆ ಸ್ಟಾರ್ಟಿಂಗ್ ಆಗಾಗ
ಕೆಲವೊಂದಷ್ಟು ವಿಚಾರಗಳಲ್ಲಿ, ವ್ಯವಹಾರದಲ್ಲಿ, ದುಡ್ಡು ಕಾಸು ವಿಚಾರದಲ್ಲಿ, ಶ್ರೀಮಂತಿಕೆ ವಿಚಾರ ಸಣ್ಣ ಪುಟ್ಟ ಜಗಳಗಳು ಬಂದೇ ಬರ್ತದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ರೀತಿಯ ಯೋಗ ದಾಂಪತ್ಯ ಜೀವನ ಚೆನ್ನಾಗಿದೆ. ಇನ್ನು ಹುಡುಗನ ಜಾತಕದ ವಿಚಾರಕ್ಕೆ ಬರೋದಾದರೆ ನೋಡಿ, ಲಗ್ನ ಬಂದು ಧನುರ್ಲಗ್ನ, ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರು ಇಲ್ಲಿ 11ರಲ್ಲಿ ರಾಹು ಜೊತೆ ಇರತಕ್ಕಂಥದ್ದು. ರಾಹು ಜೊತೆ ಗುರು ಇರತಕ್ಕಂಥದ್ದು ಗುರು ಚಾಂಡಾಲ ಯೋಗ ಉಂಟಾಗ್ತದೆ. ಒಂದಷ್ಟು ಚಾಂಡಾಲ ಯೋಗ ಬಂದಾಗ ಸಂಬಂಧಿಕರ ಜೊತೆ, ಫ್ರೆಂಡ್ಸ್ ಜೊತೆ, ಸಮಾಜದಲ್ಲಿ ಆಗಾಗ ಸ್ವಲ್ಪ ಆ ಭಕ್ತಿಗಳಲ್ಲಿ ಗುರು ದಶೆನೋ ಅಥವಾ ರಾಹು ಭಕ್ತಿಗಳಲ್ಲಿ ಒಂದಷ್ಟು ಅಪನಿಂದನೆಗಳು, ಅವಮಾನಗಳು ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದು ಬಿಟ್ಟರೆ ಇನ್ನೆಲ್ಲ ಏನಂತ ದೋಷ ಇರೋದಿಲ್ಲ. ಸಪ್ತಮಾಧಿಪತಿ ಬುಧ ಇಲ್ಲಿ ಬುಧಾದಿತ್ಯ ಯೋಗ 9ನೇ ಮನೆ ಭಾಗ್ಯಸ್ಥಾನಾಧಿಪತಿ ರವಿ ಜೊತೆ ಇರೋದ್ರಿಂದ, ಸಪ್ತಮಾಧಿಪತಿ 9ನೇ ಮನೆ ಭಾಗ್ಯಸ್ಥಾನಾಧಿಪತಿ ಬುಧನ ಜೊತೆ ರವಿಯ ಜೊತೆ ಬುಧ ಇರೋದ್ರಿಂದ, ಬುಧಾದಿತ್ಯ ಯೋಗ ಪಂಚಮದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಮದುವೆಯ ನಂತರ ಈ ಹುಡುಗನಿಗೆ ಸ್ವಲ್ಪ ಅದೃಷ್ಟ ಬರುತ್ತೆ. ದಾಂಪತ್ಯ ಜೀವನಕ್ಕೆಲ್ಲ ಸ್ವಲ್ಪ ಇದು ಒಂದು ಶ್ರೀಮಂತ ಯೋಗ ಖಂಡಿತವಾಗ್ಲೂ ಈ ಹುಡುಗನಿಗೆ, ಈ ಜಾತಕದ ವ್ಯಕ್ತಿಗೆ ಹುಡುಗಿಯಿಂದ ಅನುಕೂಲ ಆಗ್ತದೆ. ಹುಡುಗಿ ಈ ಹುಡುಗನಿಗೆ ಸಪೋರ್ಟಿವ್ ಆಗಿರ್ತಾಳೆ. ಈ ಹುಡುಗನಿಗೆ ಬೇಕಾದ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಾಳೆ. ಆ ರೀತಿ ಯೋಗ ಜಾತಕದಲ್ಲಿ ಚೆನ್ನಾಗಿದೆ. ಆದರೆ ಹುಡುಗನ ಕ್ಯಾರೆಕ್ಟರ್ ನೋಡೋದಾದರೆ, ರಾಹು ಜೊತೆ ಗುರು ಲಗ್ನಾಧಿಪತಿ ಇರೋದ್ರಿಂದ ಅಹಂಕಾರ, ಕೋಪಿಷ್ಟ, ಶಾರ್ಟ್ ಟೆಂಪರು, ದರ್ಪ, ದೌರ್ಜನ್ಯ ಸ್ವಲ್ಪ ಜಾತಕದಲ್ಲಿ, ಹುಡುಗನ ಜಾತಕದಲ್ಲಿ ಕಾಣಿಸ್ತಾ ಇದೆ. ಆ ಥರ ನಾವಿಲ್ಲಿ ನೋಡಿದಾಗ ಇದೇ ಮ್ಯಾಚಿಂಗ್ ಹುಡುಗಿಗೆ ಇದೆ. ಸೇಮ್ ಕಂಡೀಷನ್ನು ಹುಡುಗಿ ಜಾತಕದಲ್ಲಿ ಇರೋದ್ರಿಂದ, ಹುಡುಗಿ ಜಾತಕದಲ್ಲಿ ಗುರು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ 10ರಲ್ಲಿ ಸಪ್ತಮಾಧಿಪತಿ 10ರಲ್ಲಿ ಇರೋದ್ರಿಂದ ಆ ಒಂದು ಪ್ರಭಾವ ಈ ಹುಡುಗಿಗೆ ಇಲ್ಲಿ ಬರ್ತಕ್ಕಂಥದ್ದು ಉಂಟಾಗ್ತದೆ. ಸೊ ಆಗೇನಾಗ್ತದೆ, ಈ ಹುಡುಗಿಯಿಂದ ಈ ಹುಡುಗನಿಗೆ ತುಂಬ ಹೆಲ್ಪ್ ಆಗ್ತದೆ. ಈ ಹುಡುಗ ಹೇಳ್ದಂಗೆ ಕೇಳ್ಕೊಂಡು ಹುಡುಗಿ ಜೀವನ ಮಾಡ್ತಾಳೆ. ಆದರೆ ಇವನು ಹೇಳ್ದಂಗೆ ಹುಡುಗಿ ಕೇಳಬೇಕು. ಎಲ್ಲದಕ್ಕೂ ಹುಡುಗಿಯಿಂದ ಬರ್ತಕ್ಕಂಥ ಬೆನಿಫಿಟ್ ಎಲ್ಲ ತುಂಬ ಪಡ್ಕೊಳ್ತಕ್ಕಂಥದ್ದು ಈ ಹುಡುಗನ ಜಾತಕದಲ್ಲಿದೆ. ಸೊ ಹಂಗಾಗಿ ಸ್ವಲ್ಪ ದೌರ್ಜನ್ಯ, ಸ್ವಲ್ಪ ದಬ್ಬಾಳಿಕೆ ಹುಡುಗಿ ಮೇಲೆ ಮಾಡ್ತಾನೆ ಕೆಲವೊಂದು ವಿಚಾರಗಳಲ್ಲಿ. ಅದು ಬಿಟ್ಟರೆ ಅನ್ಯೋನ್ಯತೆ, ಪ್ರೀತಿ, ದಾಂಪತ್ಯ, ಸಂತಾನ ಎಲ್ಲ ರೀತಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಒಂದಷ್ಟು ದಬ್ಬಾಳಿಕೆ, ದೌರ್ಜನ್ಯ ಯಾರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇದರಲ್ಲಿ ಅಂದರೆ ಹುಡುಗನ ಜಾತಕದಲ್ಲಿ ದಾಂಪತ್ಯ ಯೋಗ ತುಂಬ ಸ್ಟ್ರಾಂಗ್ ಆಗಿದೆ. ಹುಡುಗಿ ಮೇಲೆ ಸ್ವಲ್ಪ ದೌರ್ಜನ್ಯ ಮಾಡ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಯೋಗ ಕಾಣಿಸ್ತಾ ಇದೆ. ಹಂಗಾಗಿ ಅವರ ಗಣಕೂಟಗಳ ವಿಚಾರಕ್ಕೆ ಬರೋದು 23 ಗಣಕೂಟ ಅಷ್ಟೇ ಬರ್ತಾ ಇದೆ ಜಾತಕದಲ್ಲಿ. ಸೊ 23 ಆ್ಯಕ್ಚುಲಿ ಬಂದು 19 ಬಂದರೆ ಮಾಡ್ಬೋದು, 19 ಮೇಲೆ ಎಷ್ಟೇ ಬಂದರೂ ಮದುವೆ ಮಾಡ್ಬೋದು. ಸೊ ಇಲ್ಲಿ 23 ಬಂದಿದೆ, 23 ಬಂದರೆ ಮದುವೆ ಮಾಡ್ಬೋದು. ಜಾತಕ ವಿಚಾರಕ್ಕೆ ಬಂದರೆ ಮದುವೆ ದಾಂಪತ್ಯ ದೋಷ ಹುಡುಗಿ ಜಾತಕದಲ್ಲಿಲ್ಲ, ಹುಡುಗನ ಜಾತಕದಲ್ಲಿಲ್ಲ. ದಾಂಪತ್ಯ ಜೀವನ ಯೋಗ ಚೆನ್ನಾಗಿದೆ, ಮದುವೆ ಮಾಡಬಹುದು. ಆದರೆ ಏನು ಸಮಸ್ಯೆ ಅಂದರೆ ಹುಡುಗಿ ಮೇಲೆ ಹುಡುಗನ ಒಂದು ದಬ್ಬಾಳಿಕೆ, ದೌರ್ಜನ್ಯ ಅದು ಕಂಟ್ರೋಲ್ ಇರುತ್ತೆ. ಹುಡುಗಿಯ ಜೀವನದಲ್ಲಿ ಹುಡುಗನ ಕಂಟ್ರೋಲ್ ತುಂಬ ಇರುತ್ತೆ. ಹುಡುಗಿಯಲ್ಲಿ ಹುಡುಗನಿಗೆ ತುಂಬ ಸಪೋರ್ಟಿವ್ ಆಗಿರ್ತಾಳೆ. ಈ ಹುಡುಗಿ ಈ ಹುಡುಗನ ಜಾತಕದಲ್ಲಿ ಜೀವನದಲ್ಲಿ ಬರೋದ್ರಿಂದ ಹುಡುಗನಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ವೃದ್ಧಿ ಆಗ್ತದೆ. ಆ ಒಂದೆಲ್ಲ ವಿಚಾರದಲ್ಲಿ ಸಂಪನ್ಮೂಲ ಪಡ್ಕೊಂಡು ಹುಡುಗ ತಾನು ಹೇಳ್ದೋ ರೀತಿಯಲ್ಲೇ ಹುಡುಗಿ ಇರಬೇಕು ಅಂತ ಸ್ವಲ್ಪ ಒಂದಷ್ಟು ನೀತಿ ನಿಯಮಗಳನ್ನ ಹುಡುಗ ಹಾಕೋದ್ರಿಂದ ಆಗ ಹುಡುಗಿಗೆ ಮನಸ್ತಾಪಗಳು, ಜಗಳಗಳು ಬರ್ತದೆ. ಹುಡುಗ ಹೇಳಿದ ರೀತಿಯಲ್ಲಿ ಹುಡುಗ ನೋಡ್ಕೋಬೇಕು, ಹುಡುಗನ ಕಂಟ್ರೋಲಲ್ಲೇ ಹುಡುಗಿ ಇರಬೇಕು ಅನ್ನೋದು ಈ ಹುಡುಗನ ಕ್ಯಾರೆಕ್ಟರಲ್ಲಿ ಎದ್ದು ಕಾಣಿಸ್ತಾ ಇದೆ. ಆದರೆ ಹುಡುಗಿ ಜಾತಕದಲ್ಲಿ ಆ ರೀತಿ ಇಲ್ಲ. ಯಾಕೆಂದರೆ ಇಲ್ಲಿ ಲಗ್ನಾಧಿಪತಿ 4ರಲ್ಲಿ ಬಂದಿರತಕ್ಕಂಥದ್ದು. ಆ ಗುರು ಲಗ್ನಾಧಿಪತಿ ಒಬ್ಬರನ್ನೊಬ್ಬರು ನೋಡ್ತಾರಿಂದ ಸಪೋರ್ಟಿವ್ನೆಸ್ ಆಗಿ ಇರ್ತಾರೆ. ಒಬ್ರಿಗೊಬ್ರು ಜೀವನದಲ್ಲಿ ಚೆನ್ನಾಗೇ ಇರ್ತಾರೆ. ಈ ಹುಡುಗನ ಹೇಳಿದ ರೀತಿಯಲ್ಲಿ ಎಲ್ಲ ರೀತಿಯಾಗಲೂ ಅನುಕೂಲಕರವಾಗಿದ್ದು ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ಸಣ್ಣ ಮದುವೆ ಜಾತಕ ಹೊಂದಾಣಿಕೆಗೆ ನಿಮಗೆ ವಿಡಿಯೋ ತಿಳಿಸ್ಕೊಡ್ಬೇಕು ಅಂತ ಬಂದಿತ್ತು. ಅದಕ್ಕೆ ಅಂದ್ಕೊಂಡೆ, ಅದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದೆ. ಯಾಕೆಂದರೆ ಕೆಲವೊಂದಷ್ಟು ಜಾತಕಗಳು ನೋಡ್ತೀವಿ, ಅದರಲ್ಲೂ ಕುಜದೋಷ, ಸರ್ಪದೋಷ ಎಲ್ಲ ಇರುತ್ತೆ, ಮದುವೆ ಮಾಡಿಬಿಡ್ತಾರೆ. ಆಮೇಲೆ ದಾಂಪತ್ಯ ಯೋಗಕ್ಕೆ 7ನೇ ಮನೆ ಅಧಿಪತಿನೇ ಚೆನ್ನಾಗಿರೋದಿಲ್ಲ. 7ನೇ ಮನೆಯಲ್ಲಿ ಪಾಪಗ್ರಹಗಳಿರ್ತವೆ, ಅದನ್ನೆಲ್ಲ ಕನ್ಸಿಡರೇ ಮಾಡೋದಿಲ್ಲ. ಜಸ್ಟ್ ಗಣಕೂಟಗಳು ನೋಡಿ ಮದುವೆ ಮಾಡಿಬಿಡ್ತಾರೆ. ನಾವು ಗಣಕೂಟ ನೋಡೋದು ಎಷ್ಟು ಇಂಪಾರ್ಟೆಂಟು, ಅದಕ್ಕೆ 2ರಷ್ಟು ಕುಂಡಲಿ ನೋಡೋದು ಬಹಳ ಇಂಪಾರ್ಟೆಂಟು. ಕುಂಡಲಿಯಲ್ಲಿ ಯಾವ ರೀತಿ ಒಂದು ಮ್ಯಾಚಿಂಗ್ ಆಗುತ್ತೆ, ಹುಡುಗ ಹುಡುಗಿಗೆ ಏನೇನು ಯೋಗಗಳಿದೆಯಾ, ಅವ್ರದ್ದು ಹೊಂದ್ಕೋತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಇದಿಷ್ಟು ಇವತ್ತಿನ ವೀಡಿಯೋಗಳಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.